ಲಾಂಗ್ ಇಯರು ಇವ್ನು ನೋಡ್ತಾ ಇರೋದು ಫಸ್ಟ್. ನನ್ನ ಕಡೆಗೆ ತಿರ್ಕೋ. ಶಾಪಿಂಗ್ ಮಾಡಿರೋದು. ಹಾಯ್ ಮಾಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನನ್ನ ಮಗನ ಬರ್ತ್ಡೇ ಇದೆ ನೆಕ್ಸ್ಟ್ ಮಂತ್, ಅದಕ್ಕೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಲ್ವಮ್ಮ? ನೆಕ್ಸ್ಟ್ ಮಂತ್ ಬರ್ತ್ಡೇ ಇದೆ, ಅದಕ್ಕೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇಷ್ಟು ಫಿಲಮ್ಗೆ ಹೋಗ್ತಾ ಇದ್ದೀವಿ. ಫಿಲಮಿಂದ ನೆಕ್ಸ್ಟು ಶಾಪಿಂಗ್ ಹೋಗಬೇಕು. ನನ್ನ ಮಗ ಫಸ್ಟ್ ಟೈಮ್ ಫಿಲಮ್ ನೋಡೋಕೆ ಹೋಗ್ತಾ ಇರೋದು ಆಫ್ಟರ್ ಲಾಂಗ್ ಇಯರ್ ಅಲ್ವಾ ಚಿನ್ನು? ನಿನ್ನ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿದ್ಯಾ? ನಾನು ಆಫ್ಟರ್ ಲಾಂಗ್ ಇಯರು ಇವ್ನು ನೋಡ್ತಾ ಇರೋದು ಫಸ್ಟು ಅಲ್ವಮ್ಮ ಚಿನ್ನು? ಅಲ್ಲೂ ವೀಲ್ಸ್ ಅಂತ ಬಸ್ ಕೇಳಬೇಡ ಆಯ್ತಾ? ಫಿಲಮ್ಗೆ ಬಂದಿದ್ವಿ, ಇನ್ನು 1 ಅವರ್ ಇದೆ, 7:30ಗೆ ಶೋ ಅಂತ ಹೇಳಿದ್ರು. ಸೊ ಹಂಗಾಗಿ ಟಿಕೆಟ್ ಬುಕ್ ಮಾಡಿ ಅಲ್ಲಿಂದ ಶಾಪಿಂಗಿಗೆ ಅಲ್ಲೇ ಇರೋ ಮ್ಯಾಕ್ಸ್ಗೆ ಹೋಗ್ತಿದ್ದೀವಿ. ಸೊ ಫಸ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು 7:30 ಅಷ್ಟರಲ್ಲಿ ಬರೋಣ ಅಂತ ಹೋದ್ವಿ. ಬಟ್ ಅಲ್ಲಿ ನೋಡಿದ್ರೆ ಫುಲ್ಲು ಎಲ್ಲ 4 to 5 years ಮಕ್ಳಿಗೆ ಇರೋದು. ನನ್ನ ಮಗನಿಗೆ ಬಟ್ಟೆನೇ ಸಿಗಲಿಲ್ಲ. ಸೊ ಅಲ್ಲಿ ಹೋಗಿದ್ದು ವೇಸ್ಟು. ಇನ್ನು 7:30ವರೆಗೂ ಟೈಮ್ ಇತ್ತು. ಸೊ ಹಂಗೆ ಇನ್ನೇನು ಮಾಡೋದು, ಟೈಮ್ ಇನ್ನೂ 1 ಅವರ್ ಇದೆಯಲ್ಲ ಅಂತ. ಸೊ ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಫಿಲಮ್ಗೆ ಹೋದ್ವಿ. ಇಷ್ಟ ಥರ ತುಂಬ ಚೆನ್ನಾಗಿದೆಯಾ? ನಿನ್ನ ಹತ್ರ ಹಾಕೊಂತ್ಯಾ? ನನ್ನ ಮಗ ಈ ತಾತ ನೋಡಿ ಎದ್ರುಕೊಂತ ಇದ್ದಾನೆ. ಶಾಪಿಂಗ್ ಅಂತ ಬಂದು ಗ್ರಾಸರಿ ಥರ ಆಗೈತೆ ನಮಗೆ. ರಾಕೇಶ್ KFC ತರ್ತಾ ಇದ್ದಾರೆ. ಚಿನ್ನು ಫಿಲಮ್ ಚೆನ್ನಾಗಿತ್ತಾ? ನೋಡದ ನೀನು? ಏನು ಜ್ಯೂಸ್ ಕುಡಿತ್ಯಾ? ಸ್ವಲ್ಪ ಕುಡಿ. ಫಿಲಮ್ ಹೇಗಿದೆ? ಫಿಲಮ್ ಚೆನ್ನಾಗಿದ್ಯಾ? ಮೋಕ್ಷ ಫಿಲಮ್ ಚೆನ್ನಾಗಿದ್ಯಾ? ಸೂಪರಾ? ನಿಂಗೆ ಇಷ್ಟ ಆಯ್ತಾ? ಸೂಪರ್ ತೋರಿಸು. ಹಂಗಂತೂ ಒಂಚೂರು ಅರ್ಥ ಆಗಲಿಲ್ಲ, ಸುಮ್ಮನೆ ವೇಸ್ಟ್ ಅನಿಸ್ತು. ನಿನ್ನ ಬಟ್ಟೆನೇ ಸಿಗ್ಲಿಲ್ವಲ್ಲ ಚಿನಿ? ಸುಮ್ಮನೆ ಬಂದಿದ್ದು ಶಾಪಿಂಗ್ ವೇಸ್ಟು, ಫಿಲಮು ವೇಸ್ಟು, ಶಾಪಿಂಗು ವೇಸ್ಟು. ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಬೇಕಾ? ಚಿನ್ನು ಹೆಂಗೆ ಕಾಣಿಸುತ್ತೆ ನೋಡೋಣಿಲ್ಲ. ಚಿನ್ನು ನೋಡಿಲಿ. ಮೋಕ್ಷ್ ಹೇಗೆ ಕೂತ್ಕೊಬಾರ್ದಿದ್ದೇನು? ಮನೇನ ಎದೇಳು. ಇದಕ್ಕೆ ಇಟ್ಕೊಳ್ಳೋ. ಹಾಂ, ಸೂಪರ್ ಆಗೈತೆ ಮಗನೆ. ಈ ಚಿಕ್ಕ ಮಕ್ಕಳು ಟ್ರಯಲ್ ಮಾಡಿಸ್ಬೇಕು ಅಲ್ವಮ್ಮ? ಇಲ್ಲಿ ಆಟ ಆಡೋದಾ? ನಡಿ ಮಾಮನ್ ತೋರ್ಸು. ಮಾಮನ್ ನಡಿ, ಹೆಂಗೆ ಕಾಣ್ತಾ ಇದೆಯಾ ನೋಡಿ ಅಲ್ಲಿ. ಚಿನ್ನು ಆ ಕಡೆ, ಮಾಮ ಹೋಗಿ ನೋಡಿ. ನನ್ನ ಕಡೆಗೆ ತಿರ್ಕೋ. ಏ ಸೂಪರ್. ಮಾಮನ್ ಕರಿ. ಯಶು ಬಾಯಿಲಿ ನೋಡು. ಮಾಮ ಅಲ್ಲಿ ಬಾ. ಎಲ್ಲಿ ಚಿನ್ನು? ಹೆಂಗೆ ಕಾಣಿಸ್ತಿ? ಇಲ್ಲ ನನ್ನ ನೋಡು. ಮೋಕ್ಷ್ ಈ ಕಡೆ ತಿರ್ಕೋ. ನನ್ನ ಕಡೆ ತಿರ್ಕೋ ಚಿನ್ನು. ಶಾಪಿಂಗ್ ಮುಗಿಸಿ ಬಂದಿದ್ದೀವಿ. ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಬಂದಿದ್ದಾರೆ, ಸಾರಿ ಡೀಸೆಲ್ ಹಾಕಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ನಿನ್ನೆ ಹೋಗಿದ್ದು ಶಾಪಿಂಗ್ ಆಗಲಿಲ್ಲ, ಯಾಕೆಂದರೆ ಇವನ್ ಸೈಜ್ ಸಿಗಲೇ ಇಲ್ಲ. ಎಲ್ಲ 3-4 years ಮೇಲ್ಗಡೆ ಇದೆ ಅಲ್ವಮ್ಮ?
ಇದೊಂದು ಸೈಜ್ ಸಿಗಲಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಇವತ್ತು ಬಂದಿದ್ದೀವಿ. ಇಳಿಬಾರ್ದು. ಇವತ್ತು ಬಂದಿದ್ದೀವಿ. ಸ್ವಲ್ಪ ಹಂಗೆ ಟೀ ಶರ್ಟು ಪ್ಯಾಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನು ಹೋಗಿ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ನಮಗೆ ಬೇಕಾಗಿರೋ ಕಲೆಕ್ಷನಲ್ಲಿ ಸೈಜ್ ಇಲ್ಲ, ಬೇಡದೇ ಇರೋದ್ರಲ್ಲಿ ಸೈಜ್ ಇದೆ. ನನಗೆ ಅದರಲ್ಲೂ ಚಾಯ್ಸ್ ಮಾಡಿ 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 ಒಂದು 3 hours ತೊಗೊಂಡಿದ್ದೀವಿ ಆ ಬಟ್ಟೆಗಳನ್ನ. ತೊಗೊಳೋದು 1 ಜೊತೆ 2 ಜೊತೆ ಬಟ್ಟೆನ 3 hours ಮಾಡಿದ್ದೀವಿ ಟೈಮು. ನಾವು ಹೋಗಿದ್ದು 5 o'clock, ಇವಾಗ 7:20 ಆಗಿದೆ ಟೈಮು. ಇವನಿಗೆ ಮತ್ತು ನನಗೆ ಮತ್ತು ರಾಖಿಗೆ 3 ಜನಕ್ಕೂ ತೊಗೊಂಡು ಬಂದಿದ್ದೀವಿ. ನೋಡೋಣ, ಹೋಗಿ ತೋರಿಸ್ತೀನಿ ಯಾವ್ಯಾವ ಡ್ರೆಸ್ ಅಂತ. ಸೊ ಗೈಸ್ ಅಷ್ಟೇ, ಮನೆಗೆ ಹೋಗ್ಬೇಕು. ಶಾಪಿಂಗ್ ಮಾಡಿರೋದು ಮನೆಗೆ ಬಂದಾಯಿತು. ಸೊ ಅದಕ್ಕೋಸ್ಕರ ಏನೇನಂತ ತೋರಿಸ್ತೀನಿ. ಫಸ್ಟ್ ಒನ್ ಇದು ನನ್ನ ಮಗನ ತೊಗೊಂಡಿರೋದು. ಅವನಿಗೆ ಜಾಸ್ತಿ ತೊಗೊಂಡಿರೋದು, ನಾವೇನು ತೊಗೊಳ್ಳಿಲ್ಲ. ಒಂದೇ ಬರ್ತಡೇ ಅಲ್ವಾ, ಸೊ ಹಂಗಾಗಿ. ಸೊ ಇದೊಂದು, ಇದ್ರ ಜೊತೆಗೆ ಸೇಮ್ ಕಲರ್ ಪ್ಯಾಂಟ್ ಇದೆ. ಪ್ಯಾಂಟ್ ಒಂದು, ಇದೊಂದು ಟೀ ಶರ್ಟ್ ತೊಗೊಂಡೆ ಫುಲ್ ಸ್ಲೀವ್ದು. ಮತ್ತು ಇದೊಂದು ಟೀ ಶರ್ಟು. ಇದೊಂದು ಶರ್ಟು. ಒಂದು ಟೀ ಶರ್ಟ್. ಜೀನ್ಸ್ ಪ್ಯಾಂಟ್. ಅವನ ಹತ್ರ ಈ ಥರ ಇರಲಿಲ್ಲ, ಸೊ ಹಂಗಾಗಿ ತಗೊಳ್ಳೋಣ ಅಂತ ತಗೊಂಡೆ. ಸೊ ಇದೊಂದು ಜೀನ್ಸು. ಅದ್ರ ಜೊತೆಗೆ ಕ್ಯಾಪ್ ಬರುತ್ತೆ, ಮತ್ತು ಫುಲ್ ಸ್ಲೀವು. ಇದು ಮ್ಯಾಚಿಂಗ್ ಮಾಡಿ ತಗೊಂಡಿದ್ದೀನಿ. ಮತ್ತು ಇದೊಂದು ಶರ್ಟು ಫುಲ್ ಸ್ಲೀವು, ಸಾಫ್ಟಾಗಿದೆ. ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ. ಅಷ್ಟೇ ಗೈಸ್ ಪಾಪುದು. ಮತ್ತು ಲಿಪ್ ಲೈನರ್ ತೊಗೊಂಡಿದ್ದೀನಿ. ಒಂದು ನೈಲ್ ಪಾಲಿಶ್ ತೊಗೊಂಡಿದ್ದೀನಿ. ಜಸ್ಟ್ ರಿಬ್ಬನ್ಸ್ 4 ಇದೆ, ಪ್ಯಾಕ್ ಆಫ್ 4 ರಿಬ್ಬನ್ಸ್ ಇದೆ. ಜುಡಿಯೋದಲ್ಲಿ ಆಫರ್ ಇತ್ತು. ಮತ್ತು ಒಂದು ಕ್ಲಿಪ್ಪು. ಒಂದು ಲಿಪ್ಸ್ಟಿಕ್. ಈಗ ನಾವು ಓಪನ್ ಮಾಡಿಲ್ಲ. ಸೊ ಗೈಸ್ ಇಷ್ಟು ತೊಗೊಂಡಿದ್ದೀನಿ. ಓಕೆ, ಸೊ ಇಷ್ಟೇ. ಬಟ್ ಬರ್ತಡೆಗೆ ಅದರಲ್ಲಿ ಯಾವುದಾದ್ರೂ ಒಂದು ಶರ್ಟಲ್ಲಿ ಫುಲ್ ಸ್ಲೀವ್ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ. ಸೊ ಅದು ಯಾವುದು ಅಂತ ಇವಾಗ ಹೇಳಲ್ಲ, ನೀವೇ ಬರ್ತಡೇಲಿ ನೋಡಿವ್ರಿ, ನೀವೇ ಬರ್ತಡೇಲಿ ನೋಡ್ತೀರಾ ಏನಂತ. ಸೊ ಗೈಸ್ ಇಷ್ಟೇ, ಶಾಪಿಂಗ್ನ ಮುಗಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.